ಏನೇನೆಲ್ಲ ಪ್ರಾಬ್ಲಮ್ಗಳಾಗ್ತಾ ಇದ್ದಾವೆ? ನಾವಿಲ್ಲಿ ಬಂದು 1.5 ವರ್ಷ ಆಯ್ತಮ್ಮ. ನಮಗೆ ಈ ಸಜ್ಜನೆ ಓಡಾಡಿ ತುಂಬಿರೋದು. ನಾವು ಬೇರೆ ಕಡೆ ಇದ್ದು ಇಲ್ಲಿ ವಾತಾವರಣ ನಮ್ಗೆ ಗೊತ್ತಿಲ್ಲ ಏನು. ಬಾಡಿಗೆ ಮನೆ ಬಂದಿರೋದು ನಾವು. ನೀರು ಬಂದ್ಬಿಟ್ರೆ ವಯಸ್ಸಾಗಿದೆ, ನಮ್ಗೆ ಓಡೋಕ್ಕಾಗೋದಿಲ್ಲ. ಕಷ್ಟ ತುಂಬ ಕಷ್ಟ ಆಗ್ತಿದೆ. ಓಕೆ, ಇಲ್ಲಿ ಇನ್ನೊಬ್ರು ಸರ್ ಇದ್ದಾರೆ. ಸರ್ ಸ್ವಲ್ಪ ಸರ್ ನಮಸ್ತೆ, ತಮ್ಮ ಹೆಸರು? ಶೋಗಾರಾಮ್ ಅಂತ. ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ಅಲ್ಲಿ 5 ವರ್ಷದಿಂದ ಇದ್ದೀರಾ? 5 ವರ್ಷದಿಂದ. ಹೆಂಗಿದೆ, ಆರಾಮಾಗಿದ್ದೀರಾ ಅಂತ ಆಯ್ತು 5 ವರ್ಷದಿಂದ? ಮೇಡಮ್, ನೀರು ಬಂದರೆ ತುಂಬ ಪ್ರಾಬ್ಲಮ್. ಈ ಮೋರಿಯಿಂದ ನೀರು ಹೋಗೋದಿಲ್ಲ. ಅದು ಎಲ್ಲ ಫ್ಯಾಕ್ಟ್ರಿಗಳಲ್ಲಿ ತುಂಬ್ಕೊಂಡ್ಬಿಡ್ತಾನೆ. ಆಮೇಲೆ ಕರೆಂಟ್ದು ಸಮಸ್ಯೆ, ಮೋಟ್ರ್ಗಳೆಲ್ಲ ಹಾಳಾಗ್ಬಿಡ್ತದೆ, ಕೆಲಸ ಮಾಡೋಕ್ಕಾಗಲ್ಲ. 2-3 ದಿವಸ ಅದು ಕ್ಲೀನ್ ಮಾಡೋಕ್ಕೆ ಟೈಮ್ ಬೇಕು. ಆಮೇಲೆ ಅದು ಕ್ಲೀನ್ ಮಾಡಿದ್ರೆ ಒಂದ್ಸರಿ ಇದು ಶಾರ್ಟ್ ಸರ್ಕ್ಯೂಟ್ ಆಗಿಬಿಡ್ತದೆ, ಇದು ಆಗಿಬಿಡ್ತದೆ. ತುಂಬ ಸಮಸ್ಯೆ ಇದೆ ಅದು ನೀರ್ದು. ಈ ಮೋರಿ ನಾವು ಬಂದಾಗಿಂದ ಈ ಮೋರಿಗೆ ಎಲ್ಲ ಮೋರಿ ಅಗ್ರಹಾರದಲ್ಲಿ ಕ್ಲೀನ್ ಆಗಿದೆ. ಈ ಮೋರಿದು ನಾನು ಕ್ಲೀನ್ ಮಾಡಿರೋದು ನೋಡೇ ಇಲ್ಲ. ಬರೋದೇ ಇಲ್ಲ. ಬರೀ ಬೋಟ್ ಟೈಮ್ಗೆ ಬರ್ತದೆ, ಬೋಟ್ ತಗೊಂತಾನೆ ಹೋಗ್ತಾನೆ ಅಷ್ಟೇ. ವಾಪಸ್ ಬರೋದೇ ಇಲ್ಲ. ಓಟ್ ಟೈಮಿಗೆ ಬರ್ತಾರೆ, ಹೋಗ್ತಾರೆ. ಮಿಕ್ಕಿರೋ ಟೈಮಲ್ಲಿ ನಮ್ಮನ್ನು ತಿರುಗು ನೋಡಲ್ಲ ಅಂತ ಹೇಳ್ತೀವಿ. ಸರ್, ಈಗ 5 ವರ್ಷದಿಂದ ತಾವಿದ್ದೀರಾ. ಕಳೆದ 1 ತಿಂಗಳಿಂದ ಮಳೆ ಆಗಿದೆ. ಮಳೆ ಆಗಿ ತುಂಬಾ ದಿನಗಳಾದರೂ ಸಹ ಇಲ್ಲಿ ಹೆಂಗಿದೆ ಅದೇ ಯಥಾಸ್ಥಿತಿಯಾಗಿ ಇದೆ. ಮೇಡಮ್, ಇದು ಮೋರಿ ಕ್ಲೀನ್ ಮಾಡ್ತಾ ಇಲ್ಲ. ಆ ಮೋರಿ ಕ್ಲೀನ್ ಮಾಡಿ ಕಸನ ಅಲ್ಲೇ ಬಿಡ್ತಾನೆ, ಸರಿನಾ? ತಿರ್ಗಾ ಮಳೆ ಬಂದರೆ ಆ ಕಸ ಅಲ್ಲೇ ಹೋಗೋದು. ತಗೊಂಡು ಹೋಗೋರು ಯಾರಿಲ್ಲ. ಬನ್ನಿ ಯಜಮಾನ್ರಿ, ಹೇಳಿ ಏನು ಸಮಸ್ಯೆ ಹೇಳಿ. ಅಲ್ಲಿ ಮೋರಿ ಹೈಟ್ ಆಗಿದೆ, ಇಲ್ಲಿ ಹೈಟು. ಬರೋ ನೀರು ಹೋಗೋದಕ್ಕೆ ಎಲ್ಲೂ ಜಾಗ ಇಲ್ಲ. ಬೇರೆ ಏನು ತುಂಬೋದಕ್ಕೆ ಚಾನ್ಸ್ ಇಲ್ಲ. ನೋಡಿ ಅಲ್ಲಿ ಎಷ್ಟು ಎತ್ತರ ಇದೆ, ಇಲ್ಲಿ ಎಷ್ಟು ಎತ್ತರ ಇದೆ. ಮಳೆ ಬಂದರೆ ನೀರು ಎಲ್ಲಿ ಹೋಗೋದು? ಮೊನ್ನೆ ನಾನು ಗಾಡಿ ನೋಡಿ, ಈ ಗಾಡಿ 600-700 ರೂಪಾಯಿ ಖರ್ಚು ಮಾಡೋದು. ಫುಲ್ ಇಲ್ಲಿವರೆಗೂ ನೀರು ತುಂಬಿದೆ. ಅದನ್ನು ಏನು ಬಂದಾಗ ಒಂದೊಂದು ಪೊಟ್ಟಣ ಚಿತ್ರಾನ್ನ ಕೊಟ್ಬಿಟ್ಟು ಹೋಯ್ತಾರೆ ಅಷ್ಟೇ. ಬೆಳಿಗ್ಗೆ ಒಂದು ಚಿತ್ರಾನ್ನ, ಮಧ್ಯಾಹ್ನ ಒಂದು ಚಿತ್ರಾನ್ನ.